ಅಶೋಕ ಇವ್ರನ್ನ ಕೇಳೋಣ. ಸರ್ ಈ ಏರಿಯಾದಲ್ಲಿ ನ್ಯೂ ಹಾರ್ಡ್ವಿಕ್ ಸ್ಕೂಲ್ಗೆ ಹೋಗೋ 6 ವರ್ಷದ ಹುಡುಗಿ ಏನಾದ್ರು ಇದ್ದಾಳ? ಈ ಸ್ಲಮ್ಮಲ್ಲಿ ಯಾರಣ್ಣ ಸ್ಕೂಲ್ಗೆ ಹೋಗ್ತಾರೆ? ಅಷ್ಟು ದೊಡ್ಡ ಸ್ಕೂಲ್ಗೆ ಹೋಗಕ್ಕೆ ದುಡ್ಡು ಎಲ್ಲಿ ಬರುತ್ತೆ ಸರ್? ನೀವು ಯಾರನ್ನಾರು ನೋಡಿದ್ರೆ ನೆನಪು ಮಾಡ್ಕೊಳ್ಳಿ ಸರ್. ಅದು ಪುಟ್ಟ ಮಗು 6 ವರ್ಷ. ಸರ್ ಇಲ್ಲ ಸರ್, ಸಣ್ಣ ಪುಟ್ಟ ಮಕ್ಕಳೆಲ್ಲ ಸರ್ಕಸ್ಸು ಪರ್ಕಸ್ಸು ಅಂತ ಹೋಯ್ತಾರೆ. ಕೆಲವು ಮಕ್ಕಳು ಕಳ್ತನ ಪಳ್ತನ ಮಾಡ್ಕೊಂಡು ಬದುಕ್ತಾರೆ. ಇವ್ರಿಗೆಲ್ಲ ಸ್ಕೂಲೆಲ್ಲ ಇಲ್ಲ ಸರ್. ಬಸ್ ಇಲ್ಲಿ ಯಾವ್ದಾದ್ರು ಒಂದು ಪುಟ್ಟ ಹುಡುಗಿನ ಸ್ಕೂಲ್ ಹೋಗೋದನ್ನ ನೋಡಿದಿರ? ಮಗ ಏನೋ ಮಾಡೋದು, ಇಲ್ಲಿ ಯಾರು ನ್ಯೂ ಹಾರ್ಡ್ವಿಕ್ ಸ್ಕೂಲ್ಗೆ ಹೋಗೋ ಮಗುನೇ ಇಲ್ವಂತಲ್ಲೋ? ಹ್ಞೂ ಮಗ, ಬಟ್ ಹೇಗೋ ಹುಡ್ಕೋದು? ಮಗ ಒಂದು ಕೆಲಸ ಮಾಡೋಣ, ನಮ್ಮ ಹತ್ರ ಸಿಹಿ ಫೋಟೋ ಇದೆಯಲ್ಲ, ಸಿಹಿ ಫೋಟೋ ತೋರಿಸಿ ಎಲ್ಲರಿಗೂ ಕೇಳೋಣ. ಆ ಮಗು ಏನಾದರೂ ಸಿಹಿನ ಹೋಲ್ತಾಳೆ ಅನ್ನೋದಾದ್ರೆ ಯಾರಾದ್ರೂ ಕಂಡು ಹಿಡಿತಾರೆ. ಗುಡ್ ಐಡಿಯಾ ಮಗ. ನನ್ ಫೋಟೋ ಯಾಕೆ ತೋರಿಸ್ತಿದ್ದಾರೆ? ನನ್ನೇ ಹುಡ್ಕೊಂಡ್ ಬಂದಿದಾರ? ಅದೇಂಗೆ? ಮಗ ನಮ್ಗೆ ಯಾಕೋ ಸ್ಕೂಲ್ ಡೇ ಫಂಕ್ಷನ್ ಅಲ್ಲಿ ಸಿಹಿ ತರ ಯಾರನ್ನ ನೋಡಿ ಕನ್ಫ್ಯೂಸ್ ಆಗಿರ್ಬೇಕು. ನೋಡ್ತಿದ್ರೆ ನಮ್ಗೆ ಇದೆಲ್ಲ ಭ್ರಮೆ ಅಂತ ಅನಿಸ್ತಿದೆ. ಅಂದ್ರೆ ನೀನು ಸುಬ್ಬಿನ ಹುಡ್ಕೊಂಡ್ ಬಂದಿದ್ಯಾ? ಅಪ್ಪ, ನೀನು ಮತ್ತೆ ಆಕಾಶ್ ಅಂಕಲು ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀರಾ. ಸುಬ್ಬಿ ಸಿಗ್ತಾಳೆ, ಹುಡುಕಿ. ಹಂಗಂದ್ರೆ ಸಿಹಿ ತರ ಇರೋ ಹುಡುಗಿ ನಮಗ್ ಸಿಗಲ್ವೇನೋ? ಸಿಗ್ತಾಳೆ ಆಕಾಶ್ ಅಂಕಲ್. ಇವರಿಬ್ರಿಗೆ ನಾನೇ ಹೆಲ್ಪ್ ಮಾಡ್ಬೇಕು. ಮಾಡ್ತೀನಿ. ಏನಾಗ್ತಿದೆ ನಿನಗೆ? ನೋವಾಗ್ತಿದ್ಯಾ? ತಾತ ಯಾಕೆ ಆ ಥರ ಮಾಡಿದ್ರು ಗೊತ್ತಿಲ್ಲ ಪುಟ್ಟ. ನಿನಗೆ ಆಯಿಂಟ್ಮೆಂಟ್ ಹಚ್ಲಾ? ನಿನಗೆ ಅಷ್ಟೊಂದು ಭಯ ಆದರೆ ನಿನ್ನ ತಾತನ ಹತ್ರ ಹೋಗಬೇಡ. ಆದರೆ ಅವ್ರು ತುಂಬ ಒಳ್ಳೆಯವರು ಕಣೆ. ಗೊತ್ತಿಲ್ಲದೆ ಆ ಥರ ಮಾಡಿರ್ತಾರೆ. ನಾನಂತೂ ನಿನ್ನನ್ನು ಒಬ್ಬಳೇ ಬಿಡಲ್ಲ ಪುಟ್ಟ. ನನಗೆ ಯಾಕೋ ಎಲ್ಲೂ ಸೇಫ್ಟಿ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಆಯಿತಾ? ತಪ್ಪು ಮಾಡಿಬಿಟ್ಟೆ ಕಣಮ್ಮ, ತಪ್ಪು ಮಾಡಿಬಿಟ್ಟೆ. ನೋಡು ಅವಳು ಎಷ್ಟು ಸಂಕಟ ಪಡ್ತಾ ಇದ್ದಾಳೆ. ನಾನು ಸ್ವಲ್ಪ ನಾಜೂಕಾಗಿ ನಡ್ಕೋಬೇಕಾಗಿತ್ತು. ನನ್ನ ದೃಷ್ಟಿನಲ್ಲಿ ಅದು ಜೀವ ಇಲ್ಲದೆ ಇರೋ ಗೊಂಬೆ, ಆದರೆ ಸೀತಾ ದೃಷ್ಟಿನಲ್ಲಿ ಅದವಳು ಮಗಳು. ತನ್ನ ಮಗುಗೆ ತಾತ ನೋವು ಮಾಡುದು ಅಂತ ಎಷ್ಟು ಸಂಕಟ ಪಡ್ತಾ ಇದ್ದಾಳೆ ನೋಡು. ಮಾವಯ್ಯ, ನೀವ್ಯಾಕೆ ನೊಂದ್ಕೋತಾ ಇದ್ದೀರಾ? ನನ್ನಿಂದಲೇ ಸೀತಾಗಿ ನೋವು ಆಯ್ತಲ್ಲಮ್ಮ. ಇಲ್ಲ ಮಾವಯ್ಯ, ಹೀಗೆಲ್ಲ ಆಗೋದಕ್ಕೆ ಕಾರಣ ಅವಳ ಪರಿಸ್ಥಿತಿ. ಅವಳು ಹುಷಾರಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ನೀವೇ ಹೇಳಿ.
ಅವಳ ಮಾನಸಿಕ ಆರೋಗ್ಯ ಎಷ್ಟು ಹದಗೆಟ್ಟಿದೆ ನೋಡಿ. ಅವಳಿಗೆ ಆ ಗೊಂಬೆ ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇಲ್ಲ ಮಾವಯ್ಯ. ಮಾವಯ್ಯ, ಅವಳನ್ನ ಹೀಗೆ ಬಿಟ್ಟರೆ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಭಯ ಆಗ್ತಿದೆ ಮಾವಯ್ಯ. ಇಲ್ಲ ಇಲ್ಲ, ಆ ರೀತಿ ಆಗಬಾರ್ದಮ್ಮ, ಆಗಬಾರ್ದು. ಏ ಸುಬ್ಬಿ, ಮತ್ತೆ ಬಂದ್ಯಾ? ನಿನ್ನಿಂದ ನನ್ನ ಮನ್ಸು ಹಾಳಾಗೈತೆ. ಈ ಕೆಲಸ ಆದ್ರೂ ಮಾಡಕ್ ಬಿಡು. ನನ್ ಬಂದ್ರೆ ನೀನ್ ಯಾಕೆ ಕೋಪ ಮಾಡ್ಕೊಂತೀಯ? ನೀನ್ ಬರೀ ನನ್ ತಲೆ ತಿಂತೀಯ ಅಲ್ವಾ, ಅದಕ್ಕೆ. ಸರಿ, ಈಗ ಅದೆಲ್ಲ ಬಿಡು, ಬಾ ನನ್ ಜೊತೆ. ನಾನ್ ನಿನ್ ಜೊತೆ ಬರಕಿಲ್ಲ. ನೀನ್ ಏನಾದ್ರೂ ಎಡ್ವರ್ಟ್ ಮಾಡ್ತೀಯಾ? ಇಲ್ಲ ಸುಬ್ಬಿ, ಪ್ಲೀಸ್ ಬಾ ನನ್ ಜೊತೆ. ಎಲ್ಲಿಗೆ ಹೇಳ್ತೀನಿ, ನಿನ್ಗೇನೋ ತೋರಿಸ್ತೀನಿ. ಸರ್ಪ್ರೈಸ್. ಏನೋ ಎಡ್ವರ್ಟ್ ಮಾಡಬಾರ್ದು. ಬರ್ತೀನಿ, ಕೈ ತೊಳ್ಕೊಂಡು. ಅಪ್ಪ, ನೀನು ಹುಡುಕ್ತಿರೋ ಸುದ್ದಿನ ನಾನು ನಿನ್ ಮುಂದೆ ಕರ್ಕೊಂಡು ಬರ್ತೀನಿ. ಸೀತಾ ವಿಡಿಯೋ ಕಾಲ್ ಮಾಡ್ತಿದ್ದಾಳೋ? ರಿಸೀವ್ ಮಾಡು, ಆದರೆ ಎಲ್ಲಿದ್ದೀವಿ ಅಂತ ಹೇಳ್ಬೇಡ. ಹಾಯ್ ಸೀತಾ. ಸೀತಾ ಏನಾಯ್ತು? ಹೀಗೆ ಯಾಕೆ ಬ್ಯಾಂಡೇಜ್ ಹಾಕ್ತಿದ್ದೀರಾ? ಸೀತಾ ಅಳ್ತಿದ್ದೀರಾ? ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ತಾತ ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತಾತನ? ಅವ್ರೇನ್ ಮಾಡಿದ್ರು? ಸೀನ ಒಂದೇ ಕೈಲಿ ಈ ತರ ಇಟ್ಕೊಂಡಿದ್ರು. ಪಾಪ ಅವಳಿಗೆ ಎಷ್ಟು ನೋವಾಯ್ತು ಗೊತ್ತಾ? ನೋಡಿ ಕೈ ಹೇಗಾಗಿದೆ ಅಂತ. ರಾಮ್, ಕೇಳಿಸ್ತಿದ್ಯಾ ರಾಮ್? ಯಾ ಸೀತಾ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ತಾತ ಗೊತ್ತಿಲ್ಲದೆ ಹಾಗೆ ಮಾಡಿರ್ಬೋದು. ಅಯ್ಯೋ ಓಕೆ. ನಾನ್ ಸಿಹಿ ಬಗ್ಗೆ ಹೇಳ್ತಿದ್ರೆ ನೀವ್ ನನ್ ಬಗ್ಗೆನೇ ಕೇಳ್ತಿದ್ದೀರಲ್ಲ. ಪಾಪ ಅವಳಿಗೆ ಎಷ್ಟು ನೋವಾಗಿದೆ ಗೊತ್ತಾ? ಪಾಪ ನೋಡಿ ಇಲ್ಲಿ ಸಿಹಿನ. ಸೀತಾ, ಸಿಹಿಗೇನೂ ಆಗಲ್ಲ, ಡೋಂಟ್ ವರಿ. ರಾಮ್, ಏನಕ್ಕೆ ಇದ್ದಕ್ಕಿದ್ದಂಗೆ ಕಾಲ್ ಕಟ್ ಮಾಡಿದ್ರು? ಅಶೋಕ, ಅಶೋಕ ಬಾರ ಬೇಗ. ಸಿ ಕಣೋ, ಸಿ ಎಲ್ಲೋ? ಸಿ ತರನೇ ಒಬ್ಳು ಬಂದ್ಲು ಕಣೋ.
ಹಲೋ ಹಲೋ ಭಾರ್ಗವಿ ಮೇಡಮ್, ನೀವು ಫೋನ್ ಮಾಡಿದ್ರೆ ನಾನು ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದೆ. ಏನು ವಿಷಯ ಹೇಳಿ? ಹೌದು, ಕಾಲ್ ಮಾಡಿದ್ದೆ. ನಮ್ಮ ರಾಮ ಅಲ್ಲಿಗೆ ಬಂದಿದ್ನಲ್ಲ, ಏನು ವಿಷಯವಾಗಿ ಅಂತ ತಿಳ್ಕೊಬೋದಾ? ಅದೇ ಸಿಹಿ ಥರ ಯಾವ್ದಾದ್ರು ನಿಮ್ಮ ಸ್ಕೂಲ್ನಲ್ಲಿ ಮಗು ಇದೆಯಾ ಅಂತ ಹುಡುಕೊಂಡು ಬಂದಿದ್ದೆ. ವಾಟ್? ಸಿಹಿ ಥರದ ಮಗುನ? ಮೊನ್ನೆ ಸ್ಕೂಲ್ ಡೇನಲ್ಲಿ ಸಿಹಿ ಥರದ್ದೇ ಮಗು ನೋಡ್ದಂಗೆ ಆಯ್ತು. ಆದರೆ ಆ ಥರದ ಮಗು ಸ್ಕೂಲಲ್ಲಿ ಇದೆಯಾ? ಸಿಹಿ ಥರ ಮಗು ನಮ್ಮ ಸ್ಕೂಲ್ನಲ್ಲಿ ಯಾರೂ ಇಲ್ಲ ಮೇಡಮ್. ಅವ್ರಿಗೆ ಯಾವ ಮಗು ನೋಡಿದ್ರೂ ಸಿಹಿ ಥರನೇ ಕಾಣಿಸುತ್ತೆ. ಅವ್ರ ಪರಿಸ್ಥಿತಿ ನೋಡಿ ನಾನು ತುಂಬ ಬೇಜಾರಾಯ್ತು. ಓಕೆ, ಥ್ಯಾಂಕ್ ಯು. ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದೆ. ಓಕೆಮ್ಮ, ಥ್ಯಾಂಕ್ ಯು. ಓ, ಸಿಹಿ ಥರ ಮಗುನ ಹುಡುಕೊಂಡು ಸ್ಕೂಲ್ಗೆ ಹೋಗಿದ್ರಾ? ಇದಕ್ಕೆ ನೀನು ಅಶೋಕ ನನ್ನ ಹತ್ರ ವಿಷಯನ ಮುಚ್ಚಿಟ್ಟೆ. ವಾಟ್ ನಾನ್ಸೆನ್ಸ್! ಸಿಹಿ ಥರ ಇನ್ನೊಂದು ಮಗುನ ಅದನ್ನ ಹುಡುಕೊಂಡು ನೀ ಹಿಂದೆ ಹೋಗಿದ್ಯಾ ರಾಮ? ದಡ್ಡ, ನಿನ್ನ ಹೆಂಡತಿಗೆ ಮಾತ್ರ ತಲೆ ಕೆಟ್ಟಿದೆ ಅಂತ ಅನ್ಕೊಂಡೆ. ಬರ್ತಾ ಬರ್ತಾ ನಿನಗೂ ತಲೆ ಕೆಡ್ತಿರೋ ಹಾಗಿದೆ. ಮಗ ಎಲ್ಲೋದ್ಲು? ಮಿಸ್ ಆಗ್ಬಿಟ್ಲಾ ಅಂತ. ಸುಬಿ, ಇದೇನ್ ಹೈಡ್ ಅಂಡ್ ಸೀಕ್ ಆಟನ? ಯಾಕೆ ಬಚ್ಚ ಇಟ್ಕೊಂಡಿದ್ಯಾ? ರೈಟ್ ಹೇಳು. ಮಗ, ನೀನು ಇವಾಗ ನಿಜವಾಗ್ಲೂ ಅವಳು ನೋಡಿದ್ಯಾ? ಅಫ್ಕೋರ್ಸ್ ಮಗ, ಇದಂತೂ ಗಮನೇ ಅಲ್ಲ, ನಿಜವಾಗ್ಲೂ ನೋಡ್ದೆ. ಅವಳು ಸಿಹಿ ಥರನೇ ಇದ್ಲಾ? ಮಗ ಡಿಟ್ಟೋ ಸೇಮ್ ಟು ಸೇಮ್ ಸಿಹಿ ಥರನೇ ಇದ್ದಾಳೆ. ಅಪಿಯರೆನ್ಸ್ ಮಾತ್ರ ಬೇರೆ ಇದೆ ಅಷ್ಟೇ. ನಂಬಕ್ಕೆ ಆಗ್ತಾ ಇಲ್ವಲ್ಲೋ? ಸುಬ್ಬಿ, ನಮ್ಮಪ್ಪ ಏನು ಮಾಡಲ್ಲ. ಅವ್ರ ಮುಂದೆ ಹೋಗು ಪ್ಲೀಸ್. ಅಪ್ಪ, ಸುಬ್ಬಿ ಇಲ್ಲಿದ್ದಾಳೆ. ಆಕಾಶ್ ಅಂಕಲ್, ಸುಬ್ಬಿ ಇಲ್ಲೇ ಇದ್ದಾಳೆ ನೋಡಿ. ಮುಚ್ಚೆ ಬಾಯ್. ಅವ್ಳು ಮಿಸ್ ಆಗ್ಬಾರ್ದಾಗಿತ್ತು ಮಗ. ಮಗ, ಅವಳೆಲ್ಲೂ ಹೋಗೋದಕ್ಕೆ ಚಾನ್ಸೇ ಇಲ್ಲ, ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನಿಸ್ತಿದೆ ನನಗೆ. ಹಾಗಾದ್ರೆ ಮುಂದೆ ನೋಡೋಣ. ಯಾ
ಸಾರಿ ತಾತ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಯಾಕಮ್ಮ ಕ್ಷಮೆ ಕೇಳ್ತಿದ್ದೀಯ? ನಾನೇ ನಿಮ್ಮ ಮೇಲೆ ರೇಗ್ಬಿಟ್ಟೆ. ಸ್ವಲ್ಪ ತಾಳ್ಮೆಯಿಂದ ನಾನು ಮಾತಾಡಬೇಕಿತ್ತು ತಾತ. ನೀವು ಸಿಹಿನ ತಮಾಷೆಯಾಗಿ ಆ ಥರ ಇಟ್ಕೊಂಡಿರ್ಬೋದು, ನಾನೇ ಏನೋ ಅಂದ್ಕೊಂಡು ಬೈದ್ಬಿಟ್ಟೆ. ಪ್ಲೀಸ್ ತಾತ, ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಇರಲಿ ಬಿಡಮ್ಮ, ನಾನು ಅದನ್ನೆಲ್ಲ ಮರ್ತಾಯ್ತು. ಇಲ್ಲ ತಾತ, ನನಗೆ ಸಿಟ್ಟಲ್ಲಿ ನಾನು ನಿಮ್ಮ ಮೇಲೆ ರೇಗ್ಬಿಟ್ಟೆ, ನಿಮಗೆ ಅವಮಾನ ಮಾಡಿಬಿಟ್ಟೆ. ನನಗೆ ಒಂಥರ ಗಿಲ್ಟ್ ಕಾಡ್ತಾ ಇದೆ. ಅಯ್ಯೋ, ಹಾಗೆಲ್ಲ ಅನ್ಕೋಬೇಡಮ್ಮ. ಅದೇನೋ ಗೊತ್ತಿಲ್ಲ ತಾತ, ಇತ್ತೀಚೆಗೆ ನನ್ನ ಸಿಹಿ ವಿಷಯದಲ್ಲಿ ತುಂಬ ಪೊಸೆಸಿವ್ ಆಗ್ತಾ ಇದ್ದೀನಿ. ಅದರಿಂದ ಈ ಮನೇಲಿ ಏನೇನೋ ಗಲಾಟೆ ಆಗ್ತಿದೆ ಅಂತ ನನಗೆ ಗೊತ್ತು. ನಿಮಗೆ ಅದೆಲ್ಲ ಅದರಿಂದ ನೋವಾಗ್ತಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನಿಂದ ಈ ಮನೇಲಿ ನೆಮ್ಮದಿ ಇಲ್ವೇನೋ, ಅದರಿಂದ ನೀವು ಚಿಂತೆ ಮಾಡೋ ಥರ ಆಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ ತಾತ. ಚೇ ಹಾಗೆಲ್ಲ ಏನು ಆಗ್ತಾ ಇಲ್ಲಮ್ಮ. ನಿನ್ನಿಂದ ಏನೂ ತಪ್ಪಾಗಿಲ್ಲಮ್ಮ. ನೀನು ಚಿಂತೆ ಮಾಡೋದು ಬಿಟ್ಬಿಡು. ಭಗವಂತ, ಈ ಮಗು ಎಷ್ಟೊಂದು ಕಷ್ಟಪಡ್ತಾ ಇದೆ. ಇವಳ ನೋವಿಗೆ ಏನಾದರೂ ಒಂದು ಪರಿಹಾರ ಕೊಡಪ್ಪ. ನನಗೆ ಇವಳು ಸಂಕಟ ನೋಡೋಕ್ಕಾಗ್ತಾ ಇಲ್ಲ. ಪ್ಲೀಸ್ ತಾತ, ಸಾರಿ. ಅಯ್ಯೋ, ಎಷ್ಟು ಸಲ ಅಂತ ಸಾರಿ ಕೇಳ್ತೀಯಮ್ಮ? ಹೇಳಿದ್ನಲ್ಲ, ನಾನೇನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಅಂತ. ನಾನು ಕೂಡ ಮಗು ಜೊತೆ ನಾಜೂಕಾಗಿ ನಡ್ಕೋಬೇಕಾಗಿತ್ತು. ನನ್ನಿಂದನೂ ತಪ್ಪಾಗ್ಬಿಟ್ಟಿದೆಯಮ್ಮ. ಇನ್ಮೇಲೆ ಹಾಗಾಗೋಲ್ಲ ಕಣಮ್ಮ. ನೀನು ನಿಶ್ಚಿಂತೆ ಆಗಿರಮ್ಮ. ಸರಿ ತಾತ, ನೀವು ಕಾಫಿ ಕುಡೀರಿ. ನಾನು ಮಾಡೋ ಕಾಫಿ ನಿಮ್ಗೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಇತ್ತೀಚೆಗೆ ನಾನು ನಿಮಗೆ ಕಾಫಿನೇ ಮಾಡ್ಕೊಡಕ್ಕಾಗಲಿಲ್ಲ, ನೀವು ನನಗೆ ಕೇಳಲೇ ಇಲ್ಲ. ಅಮೃತ ಅಮೃತ ಇದ್ದಾಗಿದೆಯಾ ಕಣಮ್ಮ. ಅಶೋಕ, ನಂಗೆ ಯಾಕೋ ಅವಳು ಸಿಗಲ್ಲ ಅಂತ ಅನಿಸ್ತಿದೆ ಕಣ. ಹ್ಞೂ ಮಗ, ಎಷ್ಟು ಹುಡುಕಿದ್ದೀವಿ, ಎಲ್ಲಿ ಹೋದ್ಲು ಅವಳು? ನೋ ಐಡಿಯಾ. ಮನೆಯಿಂದ ಸೀತಾ ಬೇರೆ ಫೋನ್ ಮಾಡಿದ್ದು. ಗಾಬರಿ ಆಗಿದ್ದಾರೆ, ತಾತನ ಮೇಲೆ ಅಪ್ಸೆಟ್ ಆಗಿದ್ದಾರೆ. ಹೌದಾ? ಮತ್ತು ನಡಿ ಮನೆಗೆ ಹೋಗೋಣ. ಹ್ಞೂ ಮಗ, ಬಟ್ ಮಗುನೇ ಸಿಗ್ಲಿಲ್ವಲ್ಲ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ, ಏನೋ ಒಂದು ಮಾಡೋಣ. ನಾನು ಇದೀನಿ ತಾನೆ, ನಡಿ. ಮಗ, ನಾಗೊಂದು ಪ್ರಾಮಿಸ್ ಮಾಡು. ಏನು ಪ್ರಾಮಿಸು? ಸಿಹಿ ಥರದ್ದೇ ಒಬ್ಳು ಹುಡುಗಿದ್ದಾಳೆ, ಅವಳನ್ನ ನಾವು ಹುಡುಕ್ತಾ ಇದ್ದೀವಿ ಅಂತ ಮನೆಯವ್ರಿಗೆ ಯಾರಿಗೂ ಹೇಳಬಾರ್ದು ನೀನು. ಅದನ್ನ ಬೆಳಿಗ್ಗೆ ಮನೇಲೇ ಹೇಳ್ದಲ್ಲ, ಮಗು ಸಿಗೋವರೆಗೂ ಯಾರಿಗೂ ಹೇಳಿ ಆಸೆ ಹುಟ್ಸೋದು ಬೇಡ ಅಂತ. ಯಾರಿಗೂ ಹೇಳಲ್ಲ ಬಿಡು. ಆದರೂ ನಿನ್ನ ಬಾಯಿ ನಿಲ್ಲಲ್ಲ, ನೀನು ಹೇಳ್ಬಿಡ್ತೀಯ. ನೀನು ಯಾರಿಗೂ ಹೇಳ್ಬೇಡ, ಸೀತಾಗೂ ಹೇಳ್ಬೇಡ ಅಷ್ಟೇ. ಏಯ್, ಪದೇ ಪದೇ ಹೇಳ್ಬೇಡ ಅಂತ ಯಾಕೋ ಹೇಳ್ತಿದ್ಯಾ? ಬೇರೆ ರೀಸನ್ಸ್ ಇದೆಯಾ? ಹಾಗೇನಿಲ್ಲ ಕಣೋ, ನಾನು ಪ್ರಿಯಂಗೂ ಹೇಳಿಲ್ಲ, ಅದಕ್ಕೆ ನಿನಗೆ ಹೇಳ್ತಿರೋದು ಯಾರಿಗೂ ಹೇಳ್ಬೇಡ ಅಂತ. ನೀನು ಫಸ್ಟ್ ಪ್ರಾಮಿಸ್ ಮಾಡು. ಆಯ್ತಪ್ಪ, ಪ್ರಾಮಿಸ್, ಯಾರಿಗೂ ಹೇಳಲ್ಲ. ಅಂತೂ ಎಂತೂ ಹೋದ ಆ ಮನುಷ್ಯ. ಯಾಕೆ ಹೀಗ್ ಮಾಡ್ದೆ ನೀನು? ನಮ್ಮ ಅಪ್ಪನ ಮುಂದೆ ಹೋಗು ಅಂದ್ರೆ ಯಾಕೆ ಹೋಗ್ಲಿಲ್ಲ? ನಾನು ಆ ಮನುಷ್ಯರ ಮುಂದೆ ಹೋಗಿಲ್ಲ, ಸರಿ ಇಲ್ಲ ಅವನು. ಏಯ್ ಏನೋ ನನ್ಗೇನೆ ಆವಾಜ. ಐ ಹೇಟ್ ಯು ಸುಬಿ. ನೀನ್ ಮಾಡಿದ ನನ್ ಚೂರು ಇಷ್ಟ ಆಗ್ಲಿಲ್ಲ. ನಿನ್ಗೆ ಇಷ್ಟ ಆಗದೆ ಇದ್ರೆ ನಾನೇನ್ ಮಾಡಕ್ಕಾಗುತ್ತೆ? ರೈಟ್ ಹೇಳು. ಪಾಪ ಅಪ್ಪ ಸುಬ್ಬಿನ ಎಷ್ಟು ಹುಡ್ಕಿದ್ರು, ಇವಳಿಗೆ ಬರೀ ಕೊಬ್ಬು. ಹೆಂಗ್ ಹೇಳೋದು ಇವಳಿಗೆ? ಅಪ್ಪು,
ಹೋದ ಕೆಲಸ ಏನಾಯ್ತು? ಎಲ್ಲಿ ಸಿಹಿ ತಿಂಗ್ಸೇ ಕಾಣಿಸ್ತಿಲ್ಲ, ಬರೀ ಕೈಯಲ್ಲಿ ಬಂದಿದ್ದೀರಾ? ಅದು ಚಿಕ್ಕಿ ಸ್ಕೂಲ್ ಟೀಚರ್ ಇವತ್ತು ಸಿಗಲಿಲ್ಲ, ಹೋದ ಕೆಲಸ ಆಗಿಲ್ಲ, ಇನ್ನೊಂದು ದಿವಸ ಹೋಗ್ತೀವಿ. ಇಂಥ ಸಣ್ಣ ಕೆಲಸಕ್ಕೆಲ್ಲ ಡ್ರೈವರ್ನೋ ಕೆಲಸದವ್ರನ್ನೋ ಕಳಿಸ್ಬೋದಾಗಿತ್ತು. ಆಫೀಸ್ ಕೆಲಸ ಬಿಟ್ಟು ನೀವಿಬ್ರು ಯಾಕೆ ಹೋದ್ರಿ? ವೇಸ್ಟ್ ಅಲ್ವಾ ಅಶೋಕ್? ಚಿಕ್ಕಿ, ನಮ್ಮ ಸಿಹಿ ವಿಷಯ ಅಂದಮೇಲೆ ನಾವೇ ಮಾಡಬೇಕಲ್ವ, ಯಾರ್ಯಾರನ್ನೂ ಕಳಿಸಿದ್ರೆ ಚೆನ್ನಾಗಿರಲ್ಲ. ಅದು ಸರಿ ಚಿಕ್ಕಿ, ಸೀತಾ ಎಲ್ಲಿ? ಆ್ಯಕ್ಚುಲಿ ಮನೇಲಿ ಏನು ನಡೀತು? ಸೀತಾ ತಾತನ ಮೇಲೆ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ರು, ಬಟ್ ನಾನು ಕೆಲಸದಲ್ಲಿ ಬಿಸಿ ಇದ್ದೆ, ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ. ಅಪ್ಪು, ಅದೇನಂತ ಹೇಳು? ಅದೇನಿಲ್ಲ ಬಿಡು. ಅದೇನೇ ಇದ್ರು ಅಂತ ಹೇಳ್ಕೊಳ್ಳಿ ಚಿಕ್ಕಿ, ಇಟ್ಸ್ ಓಕೆ. ಅದು ಏನು ಅಂತ ನಾನು ಹೇಳ್ತೀನಿ. ಮಾವಯ್ಯ, ಹೋಗ್ಲಿ ಬಿಡಿ ಮಾವಯ್ಯ, ಅವನು ಈಗಾಗಲೇ ಸಾಕಷ್ಟು ಟೆನ್ಷನಲ್ಲಿದ್ದಾನೆ, ಇನ್ನಷ್ಟು ಟೆನ್ಷನ್ ಕೊಡೋದು ಬೇಡ. ಇಟ್ಸ್ ಓಕೆ ಚಿಕ್ಕಿ. ತಾತ ಅದೇನಂತ ಹೇಳಿ ತಾತ. ಸೀತಾ ಎಲ್ಲಿ? ಸೀತಾ ನಿಂತ್ಕೊಳ್ಳೋ ರಾಮ್. ಸೀತಾ ಮೇಲ್ಗಡೆ ರೂಮ್ನಲ್ಲಿದ್ದಾಳೆ. ಇವತ್ತು ಗಾಬರಿ ಆಗುವಂಥದ್ದೇನು ನಡೆದಿಲ್ಲ, ಆದರೆ ತಡ ಮಾಡೋದು ಬೇಡ ಅನ್ನೋವಷ್ಟು ನಡೆದಿದೆ. ತಡ ಮಾಡಬಾರ್ದ? ಹಾಗಂದ್ರೆ ಸೀತಾಳ ಮಾನಸಿಕ ಸ್ಥಿತಿ ಇನ್ನೂ ಹದಗೆಟ್ಟಿದೆ, ಅದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಹೌದು ಅಪ್ಪು, ಸೀತಂಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು. ಇವತ್ತು ಗೊಂಬೆ ವಿಷಯವಾಗಿ ಮಾವಯ್ಯ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಮಾವಯ್ಯನ ಮೇಲೆ ಕೂಗಾಡ್ಬಿಟ್ಲು. ಅದಕ್ಕೆ ನಾನು ಒಬ್ಬ ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ, ಸೀತಾನ ಅಲ್ಲಿ ಕಳಿಸೋಣ ಅಂತ ನಿರ್ಧಾರ ಮಾಡಿದ್ದೀನಿ.